ಇಂದಿನ ಈ ವಿಡಿಯೋನಲ್ಲಿ ಶ್ಯಾಮಲಾ ಬೆಳಗಾವಂಕರ್ ರವರು ಬರೆದಿರುವಂತಹ ಪ್ರಬಂಧ ನನ್ನನ್ನು ನೋಡಲಿಕ್ಕೆ ಬಂದಾಗ. ಈ ಪ್ರಬಂಧವನ್ನು SEP ಸೆಕೆಂಡ್ ಸೆಮಿಸ್ಟರ್ BCA ಮಕ್ಕಳಿಗೆ ಇಡಲಾಗಿದೆ. ಇದರ ಸರಳ ಸಾರಾಂಶವನ್ನು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ನನ್ನನ್ನು ನೋಡಲಿಕ್ಕೆ ಬಂದಾಗ ಎಂಬ ಪ್ರಬಂಧ ಕನ್ನಡದ ಪ್ರಸಿದ್ಧ ಲೇಖಕಿಯಾಗಿರುವಂತಹ ಶ್ಯಾಮಲಾ ಬೆಳಗಾವಂಕರ್ ರವರು ಬರೆದಿದ್ದಾರೆ. ಈ ಪ್ರಬಂಧ ಹಾಸ್ಯ ಮತ್ತು ವ್ಯಂಗ್ಯಭರಿತವಾದಂತಹ ಆತ್ಮಕಥನ ಶೈಲಿಯಲ್ಲಿ ರಚಿಸಲ್ಪಟ್ಟಿದೆ. ಮಕ್ಕಳೇ, ನಿಮಗೆ ಆತ್ಮಕಥನ ಅಂದರೆ ಏನು ಅಂತ ಗೊತ್ತಿದೆಯಾ? ಸ್ವತಃ ತಮ್ಮ ಜೀವನದಲ್ಲಿ ನಡೆದಿರುವಂತಹ ಘಟನೆಗಳನ್ನು ಬರೆಯೋದಕ್ಕೆ ಆತ್ಮಕಥನ ಅಂತ ಹೇಳ್ತಾರೆ. ಈ ಪ್ರಬಂಧದಲ್ಲಿ ಮದುವೆಗಾಗಿ ಹುಡುಗಿಯನ್ನು ನೋಡಲಿಕ್ಕೆ ಬರುವಂತಹ ಸಂದರ್ಭವನ್ನು, ಅದರ ಸುತ್ತ ನಡೆಯುವಂತಹ ಘಟನೆಗಳನ್ನು ವಿವರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಲೇಖಕಿ ಈ ಪ್ರಬಂಧದ ಮೂಲಕ ಸಮಾಜದಲ್ಲಿ ನಡೆಯುವಂತಹ ರೂಢಿಗಳು, ಆಚರಣೆಗಳು ಮತ್ತು ಮಹಿಳೆಯರ ಮೇಲಿನ ನಿರೀಕ್ಷೆಗಳು ಹೇಗಿರುತ್ತೆ ಅನ್ನೋದನ್ನು ಬಹಳ ಸುಂದರವಾಗಿ ಚಿತ್ರಿಸಿದ್ದಾರೆ. ಲೇಖಕಿ ತಾನು ದೊಡ್ಡ ಕವಯತ್ರಿ ಅಲ್ಲ ಎಂದು ಹೇಳ್ಕೊಳ್ತಾ ತನ್ನ ಜೀವನದ ಒಂದು ಸಣ್ಣ ಆದರೆ ಮನರಂಜನೀಯವಾಗಿರುವಂತಹ ಘಟನೆಯನ್ನು ವಿವರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಮದುವೆಗಾಗಿ ಹುಡುಗ ನೋಡುವಂತಹ ಕಾರ್ಯಕ್ರಮ ಮನೆಯಲ್ಲಿ ಏರ್ಪಡುತ್ತೆ. ಅದಕ್ಕಾಗಿ ಮನೆಯವರೆಲ್ಲ ಸೇರಿ ಸರಳ ಸಿದ್ಧತೆಯನ್ನು ಮಾಡ್ಕೊಳ್ತಾರೆ. ಅವರು ಸ್ವಲ್ಪ ಬಡವರಾಗಿರೋದ್ರಿಂದ ಯಾವುದೇ ರೀತಿಯ ತೋರಿಕೆಯ ಸಿಂಗಾರವನ್ನು ಮಾಡ್ಕೊಂಡಿರೋದಿಲ್ಲ. ಸರಳವಾಗಿ ಅಲಂಕಾರವನ್ನು ಮಾಡ್ಕೊಂಡಿರ್ತಾರೆ. ಹುಡುಗ ಬರಬೇಕಾದ ದಿನ ಮನೆ ಮಂದಿ ಎಲ್ಲರೂ ಕಾತರದಿಂದ ಕಾಯ್ತಾ ಕೂತಿರ್ತಾರೆ. ಆದರೆ ಅವನು ಸಮಯಕ್ಕೆ ಬರದೆ ತಡ ಮಾಡಿದ್ದಕ್ಕೆ ಇದರಿಂದ ಮನೆಯವರಿಗೆ ಚಿಂತೆ ಮತ್ತು ನಿರಾಶೆ ಉಂಟಾಗುತ್ತೆ. ಮಧ್ಯಾಹ್ನಕ್ಕೆ ಬರಬೇಕಾಗಿದ್ದಂತಹ ಗಂಡು ಬರದೇ ಇದ್ದಾಗ ಮನೆಯವರಿಗೆಲ್ಲ ಮಾಡಿಟ್ಟ ಅಡುಗೆ ತಯಾರಿ ನೆನೆಕೊಂಡು ತುಂಬ ಬೇಸರ ಆಗುತ್ತೆ. ಕೊನೆಗೆ ರಾತ್ರಿ ಕೂಡ ಆಗುತ್ತೆ. ರಾತ್ರಿ ಮೋಡ ಕವಿದು ತುಂಬ ಜೋರಾಗಿ ಮಳೆ ಬರುತ್ತೆ. ಆ ಮಳೆಯಲ್ಲೇ ನೆನೆದುಕೊಂಡು ಬರುವಂತಹ ಗಂಡು ಕೊನೆಗೆ ಈ ರಾತ್ರಿ ನೋಡೋದಿಲ್ಲ, ಬೆಳಗ್ಗೆಗೆ ಸೂರ್ಯೋದಯದಲ್ಲೇ ಹುಡುಗಿನ ನೋಡ್ತೀವಿ ಅಂತ ಹೇಳ್ತಾರೆ. ಆದರೆ ಮನೆಯವರೆಲ್ಲ ಬೇಡ, ಈಗಲೇ ನೋಡಿ ಅಂತ ಬಲವಂತ ಮಾಡ್ತಾರೆ. ಕೊನೆಗೆ ರಾತ್ರಿನೇ ಆ ಹುಡುಗಿಯನ್ನು ಅಂದರೆ ಲೇಖಕಿಯನ್ನು ನೋಡುವಂತಹ ಕಾರ್ಯಕ್ರಮ ಕೂಡ ಏರ್ಪಡುತ್ತೆ. ಮತ್ತೊಮ್ಮೆ ಬೆಳಗ್ಗೆ ಸರಳವಾಗಿ ಸಿಂಗಾರ ಮಾಡಿಕೊಂಡು ಲೇಖಕಿ ಹುಡುಗನ ಮುಂದೆ ಬಂದು ಕುಳಿತುಕೊಳ್ತಾರೆ. ಅವರಲ್ಲಿ ಇರುವಂತಹ ನಾಚಿಕೆ, ಆತಂಕ ಮತ್ತು ಉತ್ಸಾಹ ತುಂಬಿರುತ್ತೆ. ಹುಡುಗ ಅವರಿಗೆ ಓದೋಕ್ಕೆ ಬರುತ್ತಾ, ಹಾಡ್ಲಿಕ್ಕೆ ಬರುತ್ತಾ, ಮೊದಲು ಕನ್ನಡ ಪುಸ್ತಕವನ್ನು ಓದೋದಕ್ಕೆ ಹೇಳ್ತಾರೆ. ಕನ್ನಡ ಪುಸ್ತಕವನ್ನು ಸರಳವಾಗಿ ಓದಿ ಮುಗಿಸ್ತಾರೆ. ಕೊನೆಗೆ ಮರಾಠಿ ಭಾಷೆಯಲ್ಲಿರುವಂತಹ ಪುಸ್ತಕವನ್ನು ಕೂಡ ಓದೋದಕ್ಕೆ ಹೇಳ್ತಾರೆ. ಅದನ್ನು ಕೂಡ ಸರಾಗವಾಗಿ ಓದ್ತಾರೆ. ಇಂಗ್ಲೀಷ್ ಭಾಷೆ ಬರುತ್ತೋ ಇಲ್ವೋ ಅಂದ್ಬಿಟ್ಟು ಅದನ್ನು ಕೂಡ ಓದುವಂತಹ ಪರೀಕ್ಷೆಯನ್ನು ಕೊಡ್ತಾರೆ. ಅದನ್ನು ಕೂಡ ಸರಾಗವಾಗಿ ಓದ್ತಾರೆ. ಕೊನೆಗೆ ಅವರ ಕಂಠ ಎಷ್ಟು ಸುಮಧುರವಾಗಿರ್ತದೆ ಅಂದರೆ ಹಾಡೋದೆಲ್ಲ ಏನೂ ಬೇಡ, ಕಂಠನೇ ಎಷ್ಟು ಸುಂದರವಾಗಿದೆ ಅಂತ ಹೇಳಿ ಹಾಡೋದು ಏನೂ ಬೇಡ ಅಂತ ಹೇಳ್ತಾರೆ. ಕೊನೆಗೆ ಮತ್ತೊಂದು ಸಲ ಅವರಿಗೆ ಅಡುಗೆ ಬರುತ್ತಾ ಇಲ್ವಾ ಅಂತ ಪರೀಕ್ಷೆ ಮಾಡೋದಕ್ಕೆ ಸಂಜೆ ಇವ್ರ ಕೈಯಲ್ಲೇ ಅಡುಗೆ ಮಾಡಿಸಿ ನಾನು ಬಂದು ಊಟ ಮಾಡ್ತೀನಿ, ಆ ಪರೀಕ್ಷೆ ಕೂಡ ಆಗೋಗ್ಲಿ ಅಂತ ಹೇಳ್ತಾರೆ. ಅಕ್ಕ ಭಾವ ಕರ್ಕೊಂಡು ಬಂದಿರ್ತಾರೆ ಈ ಗಂಡನ. ಸೊ ಇವರು ಉತ್ತಮವಾಗಿ ಅಡುಗೆ ಕೂಡ ಮಾಡಿ ಅವರಿಗೆ ಬಡಿಸ್ತಾರೆ. ಅಡಿಗೆ ಪರೀಕ್ಷೆಯಲ್ಲೂ ಕೂಡ ಲೇಖಕಿ ಉತ್ತೀರ್ಣರಾಗ್ತಾರೆ. ಮತ್ತೊಮ್ಮೆ ಗಂಡು ಮನೆಗೆ ಬಂದಾಗ ಭಾವ ಅವರನ್ನು ಮೇಲ್ಛಾವಣಿಯಲ್ಲಿ ಇರುವಂತಹ ಒಂದು ಕೋಣೆಗೆ ಕರ್ಕೊಂಡು ಹೋಗಿ ಏನೋ ಕೆಲವು ವಿಷಯಗಳನ್ನು ಮಾತಾಡ್ತಾ ಇರ್ತಾರೆ. ಆ ವಿಷಯವನ್ನು ಲೇಖಕಿ ಕದ್ದು ಕೇಳಿಸ್ಕೊಳ್ಳೋದಕ್ಕೆ ಅಂತ ಹೋಗ್ತಾರೆ. ಆಗ ಅಜಾಗರೂಕತೆಯಿಂದ ಹುಡುಗ ತಮ್ಮ ಭಾವನವರ ಹತ್ರ ಏನೇನು ಮಾತಾಡ್ತಾರೆ ಅಂದರೆ, ಲೇಖಕಿಯನ್ನು ಸಂಬೋಧಿಸುತ್ತಾ ಆ ಹುಡುಗಿ ಕುಂಟಿ ಹಾಗೂ ಧ್ವನಿ ತುಂಬ ಕರ್ಕಶವಾಗಿತ್ತು ಅಂತ ತುಂಬಾ ದೋಷಗಳನ್ನು ಹುಡುಕೋದಕ್ಕೆ ಪ್ರಾರಂಭ ಮಾಡ್ತಿರ್ತಾರೆ. ಭಾವ ಅವರ ಮಾತುಗಳನ್ನ ಕೇಳ್ತಾ ಇಲ್ಲ ಹಾಗೇನೂ ಇಲ್ವಲ್ಲ ಅಂತ ಕೆಲವುದಕ್ಕೆ ಸಮರ್ಥನೆ ಕೊಡ್ತಿರ್ತಾರೆ, ಕೆಲವು ಮಾತುಗಳಿಗೆ ಸುಮ್ಮನೆ ಕೊಳ್ತಿರ್ತಾರೆ. ಇವೆಲ್ಲ ವಿಷಯಗಳನ್ನು ಕೇಳಿ ಲೇಖಕಿಗೆ ತುಂಬ ಬೇಜಾರಾಗುತ್ತೆ. ನನ್ನಲ್ಲಿ ಅಂಥ ಕೊರತೆಗಳು ಏನಿದೆ? ಆಗ ನೋಡಿದರೆ ಅಷ್ಟು ಹೊಗಳಿದ್ರು ಚೆನ್ನಾಗಿದೆ ಅಂತ, ಈಗ ಇಲ್ಲಿ ಬಂದು ನನ್ನಲ್ಲಿರೋ ಕೊರತೆಗಳನ್ನು ಹೇಳ್ತಿದ್ದಾರಲ್ಲ, ಅಂಥ ಕೊರತೆಗಳು ನನ್ನಲ್ಲಿ ಇಲ್ವೇ ಇಲ್ವಲ್ಲ ಅಂತ ತುಂಬ ಬೇಜಾರಾಗುತ್ತೆ. ಆದರೆ ಈ ಎಲ್ಲ ವಿಷಯಗಳ ಆದ ಮೇಲೆ ಮತ್ತೊಂದು ವಿಷಯ ಹೇಳ್ತಾರೆ. ಇವರು ಮತ್ತೊಂದು ಜಾಗದಲ್ಲಿ ಹೋಗಿ ಹುಡುಗಿಯನ್ನು ನೋಡಿಕೊಂಡು ಬಂದಿದ್ದಾರೆ. ಆ ಹುಡುಗಿನೇ ನಮ್ಮ ಅಮ್ಮನವರಿಗೆ ಇಷ್ಟ ಆಗಬಹುದು ಅನಿಸುತ್ತೆ, ಯಾವುದಕ್ಕೂ ನಾವು ಮತ್ತೊಮ್ಮೆ ಬಂದು ನಿಮಗೆ ತಿಳಿಸ್ತೀವಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಲೇಖಕಿ ಮತ್ತು ಅವರ ಮನೆಯವರಿಗೆ ಈ ವಿಷಯ ಕಾಡ್ತಾ ಇರುತ್ತೆ, ಹುಡುಗ ಒಪ್ತಾನೋ ಇಲ್ವೋ ಅಂತ. ಆದರೆ ಕೊನೆಗೆ ಅದೇ ಹುಡುಗನ ಜೊತೆಗೆ ಲೇಖಕಿಯ ವಿವಾಹ ಆಗತ್ತೆ. ಅವರು ತುಂಬ ಸಂತೋಷವಾಗಿ ಸಮಯವನ್ನು ಕಳೀತಾರೆ. ಲೇಖಕಿಯನ್ನು ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಾರೆ. ಆದರೂ ಕೂಡ ಲೇಖಕಿ ಮನಸ್ಸಿನಲ್ಲಿ ಈ ವಿಷಯ ಚುಚ್ಚುತ್ತಾನೆ ಇರುತ್ತೆ.
ಯಾವಾಗಾದರೂ ಸಮಯ ಬಂದಾಗ ಅವರನ್ನು ನಾನು ಈ ಎಲ್ಲ ವಿಷಯಗಳ ಬಗ್ಗೆ ಪ್ರಶ್ನೆ ಮಾಡಬೇಕು. ನನ್ನಲ್ಲಿ ಅಷ್ಟೊಂದು ಕೊರತೆ ಕುಂಟುಗಳಿದೆ ಅಂತ ಅವತ್ತು ಹೇಳಿದ್ರಲ್ಲ, ಅದು ಹೇಗೆ ನನ್ನನ್ನು ಮದುವೆ ಆದ್ರಿ ಅಂತ ಕೇಳಬೇಕು ಅಂತ ಅವರು ತುಂಬಾ ವೆಯ್ಟ್ ಮಾಡ್ತಿರ್ತಾರೆ. ಹೀಗೆ ಕೆಲವು ಸಮಯಗಳ ನಂತರ ಅವ್ರದ್ದೇ ಆದಂತಹ ಕಾರಲ್ಲಿ ಸಮುದ್ರದ ದಡದ ಹತ್ರ ಹೋದಾಗ ಅಲ್ಲೇ ಒಂದು ಮರದ ಕೆಳಗಡೆ ಕೂತು ಈ ಪ್ರಶ್ನೆಗಳನ್ನು ಕೇಳೋದಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಹೇಗೆ ಕೇಳಬೇಕು ಅಂತ ಗೊತ್ತಾಗ್ತೀರಾ ಕಣ್ಣಲ್ಲಿ ನೀರುಗಳನ್ನ ತುಂಬಿಕೊಂಡಿರ್ತಾರೆ. ಲೇಖಕಿಯ ಗಂಡನೇ ಪ್ರಶ್ನೆ ಮಾಡ್ತಾರೆ, ಏನಾಯಿತು, ಯಾವ ವಿಷಯಕ್ಕೆ ನೀನು ಅಳೋ ಥರ ಮಾಡ್ಕೊಂಡಿದ್ಯಾ ಮುಖನ ಅಂತ. ಆವಾಗ ಈ ಪ್ರಶ್ನೆಗಳನ್ನೆಲ್ಲ ಕೇಳ್ತಾರೆ. ನನ್ನಲ್ಲಿ ಅಷ್ಟು ಕುಂಟು ಕೊರತೆಗಳಿದೆ ಅಂತ ನೀವು ಅವತ್ತು ಹೇಳಿದ್ರಲ್ಲ, ಮತ್ತ್ಯಾಕೆ ನನ್ನನ್ನು ಮದುವೆ ಆದ್ರಿ ಅಂತ ದುಃಖದಿಂದ ಪ್ರಶ್ನೆ ಮಾಡ್ತಾರೆ. ಆಗ ಲೇಖಕಿಯ ಗಂಡ ತುಂಬ ಜೋರಾಗಿ ನಗುತ್ತಾ ಹೇಳ್ತಾರೆ, ನಾನು ಕುದುರೆ ಗಾಡಿನ ತಗೊಳ್ಬೇಕು ಅಂತ ಇದ್ದೆ, ಆದರೆ ಅದೇ ಕುದುರೆ ನನ್ನ ಕಾರ್ನಲ್ಲಿ ಬಂದು ಈಗ ನನ್ನ ಜೊತೆನೇ ಕುಳಿತಿದೆ ಅಂತ ಜೋರಾಗಿ ತಮಾಷೆ ಮಾಡ್ತಾ ನಗಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಈ ಪ್ರಬಂಧದಲ್ಲಿ ಲೇಖಕಿ ಸಮಾಜದ ಹಲವು ಅಂಶಗಳನ್ನು ವ್ಯಂಗ್ಯವಾಗಿ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಮದುವೆಯ ವೇಳೆ ಹುಡುಗಿಯರನ್ನ ಹೇಗೆ ವಿವಿಧ ರೀತಿಯಲ್ಲಿ ಪರೀಕ್ಷೆ ಮಾಡಲಾಗುತ್ತೆ, ಇದು ಒಂದು ಪದ್ಧತಿಯಾಗಿ ಬಂದ್ಬಿಟ್ಟಿದೆ. ಹಳೆ ಕಾಲದಲ್ಲಿ ಈ ಪದ್ಧತಿ ತುಂಬಾ ಜಾಸ್ತಿ ಇತ್ತು, ಆದರೆ ಇದು ಸಂಪೂರ್ಣವಾಗಿ ನಾಶ ಏನೂ ಆಗಿಲ್ಲ. ಈಗಲೂ ಕೂಡ ಇದೇ ರೀತಿ ಪರೀಕ್ಷೆಗಳನ್ನು ಮಾಡ್ತಾರೆ. ಬಡತನ ಮತ್ತು ಶ್ರೀಮಂತಿಕೆಯ ತೋರಿಕೆಯನ್ನು ಕೂಡ ಮಾಡಲಾಗುತ್ತೆ. ಮಹಿಳೆಯರ ಮೇಲೆ ಇರುವಂತಹ ಅನಾವಶ್ಯಕ ನಿರೀಕ್ಷೆಗಳು ಹುಡುಗನ ಮನೆಯವರಿಗೆ ಇರುತ್ತೆ. ಲೇಖಕಿ ಈ ಪ್ರಬಂಧದ ಮೂಲಕ ತಪ್ಪು ಅರ್ಥಗಳಿಂದ ಉಂಟಾಗುವಂತಹ ಮನೋವ್ಯಥೆ, ಲೇಖಕಿ ಈ ಎಲ್ಲ ವಿಷಯಗಳನ್ನು ಹಾಸ್ಯಭರಿತವಾಗಿ ಹೇಳೋದರ ಮುಖಾಂತರ ಓದುಗರಿಗೆ ಒಂದು ಕಡೆ ನಗು ಬರ್ತಾರೆ, ಮತ್ತೊಂದು ಕಡೆ ಚಿಂತನೆಯನ್ನು ಮಾಡೋದಕ್ಕೆ ಕೂಡ ತಿಳಿಸ್ತಾರೆ. ಒಟ್ಟಾರೆ ಹೇಳೋದಾದರೆ ನನ್ನನ್ನು ನೋಡಲಿಕ್ಕೆ ಬಂದಾಗ ಅನ್ನೋ ಪ್ರಬಂಧ ಸರಳ ಘಟನೆಯ ಮೂಲಕ ಸಮಾಜದ ನೈಜತೆಯನ್ನು ಸಮಾಜದ ಮುಂದೆ ತೆರೆದಿಡುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಲೇಖಕಿ ತನ್ನ ಅನುಭವವನ್ನು ಸುಂದರವಾಗಿ ಹಾಗೆ ಮನೋರಂಜನೀಯವಾಗಿ ನಿರೂಪಿಸಿ ಓದುಗರಿಗೆ ಮಹತ್ವದ ಸಂದೇಶವನ್ನು ನೀಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಈ ಪ್ರಬಂಧ ಹಾಸ್ಯ, ವ್ಯಂಗ್ಯ ಹಾಗೆ ಜೀವನದ ಸತ್ಯಗಳನ್ನು ಒಳಗೊಂಡಿರುವಂತಹ ಅತ್ಯುತ್ತಮ ಕೃತಿಯಾಗಿದೆ.